ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಸೊ ನಾಳೆ ಹಸ್ಬೆಂಡ್ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ ಔಟ್ ಆಫ್ ಕಂಟ್ರಿ ಇರುವಂಥದ್ದು ತುಂಬ ಒಳ್ಳೆಯದು, ಹಣ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಇರುವವರಿಗೆ ಗೊತ್ತು ಅವರ ಕಷ್ಟ ಏನು ಎತ್ತ ಅಂತ ಹೇಳಿ. ಹಾಗೆ ಅವರ ಫ್ಯಾಮಿಲಿಯವರಿಗೆ ಮಾತ್ರ ಗೊತ್ತು ಅವರಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ಹೇಳಿ. ಯಾ ಸೊ ಹೇಳಲಿಕ್ಕೆ ಎಲ್ರಿಗೂ ಸುಲಭ, ಅದೇ ಅವರ ಪ್ಲೇಸಲ್ಲಿ ನಿಂತು ಅನುಭವಿಸುವವರಿಗೆ ಅಷ್ಟೇ ಗೊತ್ತು ಆ ಕಷ್ಟ ಹೇಗಿರುತ್ತೆ ಅಂತ ಹೇಳಿ. ರೀಸನ್ ಆ ಟೈಮಲ್ಲಿ ಎಲ್ರಿಗೂ ಗೊತ್ತಿದೆ, ಇರಾನ್ ಹಾಗೂ ನಮ್ಮ ಇಸ್ರಾಯೇಲಿದ್ದು ವಾರ್ ನಡೀತಿತ್ತು. ಸೊ 23rd ನೈಟ್ ಫ್ಲೈಟ್ ಇತ್ತು, ಏರ್ ಇಂಡಿಯಾ ಅವರದ್ದು ಫ್ಲೈಟ್ ಇತ್ತು. ಬಟ್ ಅದು ಕ್ಯಾನ್ಸಲ್ ಆಯಿತು, ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಅದು ಅದರ ಮುಂಚೆನೇ ಕ್ಯಾನ್ಸಲ್ ಆಗಿ, ಅಂದರೆ ಕ್ಯಾನ್ಸಲ್ ಅಲ್ಲ, ಪೋಸ್ಟ್ಪೋನ್ ಆಗಿತ್ತು. 24th 9 o'clock ಆಗಿತ್ತು. ಸೊ 23rd ನೈಟಿಗೆ ಕತಾರ್ ಮೇಲೆ ಏನಾಯಿತು ಅಂತ ಹೇಳಿ ನಿಮಗೆ ಗೊತ್ತಿದೆ, ಅಟ್ಯಾಕ್ ಆಯಿತು. ಸೊ ಹಾಗಾಗಿ ಎಲ್ಲ ಫ್ಲೈಟ್ಸ್ಗಳೆಲ್ಲ ಆ ಟೈಮಲ್ಲಿ ಕ್ಲೋಸ್ ಆಯಿತು. ಸೊ 24th ಮಾರ್ನಿಂಗ್ ಇದ್ದ ಫ್ಲೈಟ್ 2 o'clock ಅಷ್ಟಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ. ಸೊ ಕ್ಯಾನ್ಸಲ್ಲೇ ಮಾಡಿದರು. ರೀಶೆಡ್ಯೂಲ್ ಮಾಡಲಿಕ್ಕೆ ಹೇಳಿದರು, ಅವರು ಕೇಳಲಿಲ್ಲ. ನಾವು ಕಾನ್ಫಿಡೆನ್ಸ್ ಕೊಡೋದಿಲ್ಲ, ಹಾಗೆ ಹೀಗೆ ಹಲವಾರು ರೀಸನ್ಸ್ಗಳು ಹೇಳಿದರು. ಸೊ ಹಾಗಾಗಿ ರಿಫಂಡ್ ಅಷ್ಟೇ ನಾವು ಕೊಡ್ತೀವಿ ಅಂತ. ಸೊ ಹಾಗಾಗಿ ರಿಫಂಡ್ ತಗೊಂಡು ಮತ್ತೆ ನಾವು ಬೇರೆ ಅಂದರೆ ಏರ್ ಇಂಡಿಯಾ ಬರ್ತಿರಲಿಲ್ಲ, ಇಂಡಿಗೋ ಫ್ಲೈಟ್ಸ್ ಅವೈಲೇಬಲ್ ಇತ್ತು ನಂತರ. ಸೊ ಹಾಗಾಗಿ ಇಂಡಿಗೋ ಫ್ಲೈಟ್ ಬುಕ್ ಮಾಡುವ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇತ್ತು. ಅದಷ್ಟೇ ಅಲ್ಲದೆ ನಾವು ಬುಕ್ ಮಾಡುವಷ್ಟೊತ್ತಿಗೆ ಆಲ್ರೆಡಿ ಅದು ಫುಲ್ ಆಗ್ತಿತ್ತು. ಸೊ ಹಾಗಾಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಆಗ್ತಿತ್ತು. ಸೊ ಲಾಸ್ಟಿಗೆ ಹೇಳಿದ್ರು ಸುಮ್ಮನೆ ಇವಾಗ ರಿಸ್ಕ್ ತಗೊಂಡು ಬಂದು ಆಮೇಲೆ ರಿಟರ್ನ್ ಹೋಗಬೇಕಾದ್ರೆ ಇನ್ನೂ ಕಾಂಪ್ಲಿಕೇಶನ್ಸ್ ಆದರೆ ಕಷ್ಟ ಅಲ್ವಾ ಅಂತ ಹೇಳಿ ಬೇಡ ಅಂತ ಹೇಳಿದರು. ಮತ್ತೆ ಅದೆಲ್ಲ ಆದಮೇಲೆ ಆಲ್ಮೋಸ್ಟು ಫಂಕ್ಷನ್ ಹತ್ರ ಬರಬೇಕಾದ್ರೆ, ಅಂದರೆ ಅವ್ರು ಬರಬೇಕಿದ್ದ 24ಗೆ 28ಗೆ ಫಂಕ್ಷನ್ ಇದ್ದಿದ್ದು. ಸೊ ಹಾಗಾಗಿ ಅದೇನೂ ಮಾಡಲಿಕ್ಕಾಗಲಿಲ್ಲ. 4 ದಿನದ ಗ್ಯಾಪಲ್ಲಿ ಫ್ಲೈಟ್ಸ್ ಎಲ್ಲ ಆಲ್ರೆಡಿ ಪೀಕ್ ಲೆವೆಲಲ್ಲಿ ಡಿಮಾಂಡ್ಸ್ ಹಾಕಿದ್ರು. ಅದೇನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಅವ್ರು ಬರಲಿಕ್ಕೂ ಆಗಿಲ್ಲ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೆ ಹಸ್ಬೆಂಡ್ ಬರಲೇಬೇಕು ಅಂತ ಹೇಳಿದ್ದೀನಿ. ಆ ಟೈಮಲ್ಲಿ ಆ ಮೆಮೊರೀಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆ ಮೂಮೆಂಟ್ಸ್ಗಳನ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡಬೇಕು, ಆ ಮೂಮೆಂಟ್ಸ್ಗಳನ್ನು ಒಟ್ಟಿಗೆ ಕಳಿಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿ. ನನಗೆ ಬೇರೆ ಏನು ಆಸೆ ಇರಲಿಲ್ಲ, ಅದಷ್ಟೇ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಬರಲಿಕ್ಕಾಗಲಿಲ್ಲ, ಏನು ಮಾಡಲಿಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನನ್ನ ಒಂದು ಕಂಡೀಷನ್ ಬೇರೆಯೇ ಲೆವೆಲಲ್ಲಿತ್ತು. ಸಿಕ್ಕಾಪಟ್ಟೆ ಬೇಜಾರು, ಸಿಕ್ಕಾಪಟ್ಟೆ ಹೇಳ್ತಿದ್ದೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು. ಹೇಗೆ ನಾನು ಮ್ಯಾನೇಜ್ ಮಾಡ್ತೀನೋ, ಹೇಗೆ ಎಲ್ಲ ನಡೆಯುತ್ತೋ ಫಂಕ್ಷನು ಅಂತ ಹೇಳಿ. ಫಂಕ್ಷನು ಅಂದರೆ ನಾನೊಬ್ಬಳೇ ನಿಂತ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು, ಅದು ಇದು ಅಂತ ಹೇಳಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು. 25th ನಾನು ಅಮ್ಮನ ಮನೆಯಿಂದ ಅಲ್ಲಿಗೆ ಹೋಗಿದ್ದೆ. ರೀಸನ್ ಇಷ್ಟೇ, ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಬೇಕಿತ್ತು, ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿದರು ಯಾವುದೇ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿ. ಮತ್ತು ನನಗೆ 1 ವೀಕಿಗೋಸ್ಕರ ಫಂಕ್ಷನಿಗೋಸ್ಕರ ಅಂತ ಹೇಳಿ ಬರಲಿಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ, ರಜೆ ಸಿಗದೇ ಇರ್ಬೋದು. ಸೊ ಹಾಗಾಗಿ ಆಗಲಿಕ್ಕಿಲ್ಲ. ಸೊ ನೀನು ಇವಾಗ ಆಲ್ರೆಡಿ ಬುಕ್ ಮಾಡಿರೋ ಡೇಟನ್ನು ಮತ್ತೆ ಪೋಸ್ಟ್ಪೋನ್ ಅದು ಇದ್ದಂತೆಲ್ಲ ಏನು ಮಾಡೋದು ಬೇಡ. ಅದೇ ರೀತಿ ಮೆಟರ್ನಿಟಿ ಶೂಟ್ ಕೂಡ ಪ್ಲ್ಯಾನ್ ಮಾಡಿದ್ದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದು ಕೂಡ ಕ್ಯಾನ್ಸಲ್ ಮಾಡೋದು ಬೇಡ, ಮಾಡಲೇಬೇಕು ಅಂತ ಹೇಳಿದರು.
ಸೊ ಹಾಗಾಗಿ ಆವತ್ತೇ ಮಾಡಿಸಿದೆ, 25ಗೆ ಮೆಟರ್ನಿಟಿ ಶೂಟ್ ಮಾಡಿಸಿದೆ ಒಬ್ಬಳೇ. ಏನೂ ಇಂಟ್ರೆಸ್ಟ್ ಇರಲಿಲ್ಲ ಮಾಡಬೇಕು ಅಂತ ಹೇಳಿ, ಬಟ್ ಏನು ಮಾಡೋದು, ಅವ್ರ ಫೋರ್ಸಿಗೆ ಆಲ್ರೆಡಿ ಬುಕ್ ಎಲ್ಲ ಮಾಡಿ ಆಗಿತ್ತು, ಮತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಸುಮ್ಮನೆ ಕಷ್ಟ ಅಂತ ಹೇಳಿ ಹಾಗಾಗಿ ಮಾಡಿಸಿದ್ದೆ. ಅದರ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕ್ತೇನೆ ನಿಮಗೆ, ನೋಡಿ. ಬನ್ನಿ, ಅದರ ಕ್ಲಿಪ್ಪಿಂಗ್ಸನ್ನು ನಾನು ಹಾಕ್ತೇನೆ ನೋಡಿ. ನಾನು ಬಂದಿರುವ ರೆಸಾರ್ಟ್ ಬಂದು ನಮ್ಮದೇ ಊರಿನದ್ದು ಆಗಿರೋದ್ರಿಂದ ನನಗೆ ತುಂಬಾ ಹತ್ತಿರದಲ್ಲಿ ಬೇಕಿತ್ತು, ಯಾಕಂದರೆ ಟ್ರಾವೆಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ಈ ಪ್ಲೇಸ್ ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಆ್ಯಂಡ್ ಫಾರ್ಮ್ಸ್ ಅಂತ ಹೇಳಿ ಸಖತ್ತಾಗಿದೆ ಪ್ಲೇಸ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿರುವಂಥದ್ದು. ತುಂಬಾ ಒಂದು ಟ್ರೆಡಿಷ್ನಲ್ ಲುಕ್ ಅಲ್ಲಿ ಯಾರಿಗಾದರೂ ಫೋಟೋಶೂಟ್ ಮಾಡಿಸೋದಾದರೂ ಅಥವಾ ವೆಸ್ಟರ್ನ್ ಲುಕ್ಕಲ್ಲಿ ಕೂಡ ಈ ಪ್ಲೇಸ್ ನಿಮಗೆ ಸಖತ್ತಾಗಿ ಸಪೋರ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇದೆ. ಇಲ್ಲಿ ಸ್ಟೇ ಮಾಡೋದಾದರೂ ಕೂಡ ನಿಮಗೆ ಒಳ್ಳೆ ಒಂದು ಬಜೆಟೆಡಲ್ಲಿ ಸಿಗುತ್ತೆ ಆ್ಯಂಡ್ ಒಳ್ಳೆ ಫುಡ್ಡು ಕೂಡ ಇದೆ. ಸೊ ನೋಡಿ, ಈ ಒಂದು ರೂಮ್ ಇದೆಲ್ಲ, ಇದು ಫುಲ್ ಮರದಲ್ಲೇ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಅದೇ ರೀತಿ ಮುಂದಿನ ಮನೆಗಳೇನು ಕಾಣಿಸ್ತಿವೆ ನೋಡಿ ನಿಮಗೆ, ಅದು ಯಾವುದೇ ರೀತಿ ಸಿಮೆಂಟ್ಗಳನ್ನು ಬಳಸದೆ ಮೊದಲಿನ ಕಾಲದಲ್ಲಿ ಮಣ್ಣು ಮತ್ತು ಬೆಲ್ಲ ಹಾಕಿ ಕಟ್ತಿದ್ರು ನೋಡಿ, ಆ ಒಂದು ಬೇಸಸ್ ಮೇಲೆ ಆ ಒಂದು ರೀತಿಯಲ್ಲಿ ಕಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಔಟ್ಡೋರಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೈನ್ ಡ್ಯಾನ್ಸ್ ಮಾಡಲಿಕ್ಕಾಗಿರ್ಬೋದು, ನೀವಲ್ಲಿ ಸ್ಟೇ ಮಾಡೋದಾದರೂ ಕೂಡ ತುಂಬಾ ಚೆನ್ನಾಗಿದೆ. ಫೋಟೋಶೂಟಿಗಂತ ಅಷ್ಟೇ ಅಲ್ಲ, ಬೇರೆ ಪರ್ಪಸ್ಸಿಗೆ ಕೂಡ ನೀವು ಬರ್ಬೋದು. ಪಾರ್ಟೀಸ್ ಆಗಿರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಹೀಗೆ ಯಾವುದೇ ರೀತಿಯಾದ ನಿಮ್ಮ ಈವೆಂಟ್ಸ್ಗಳನ್ನು ಎಲ್ಲಾದರೂ ಒಳ್ಳೆ ಪ್ಲೇಸಲ್ಲಿ ಮಾಡಬೇಕಂತಿದ್ರೆ ಈ ಪ್ಲೇಸನ್ನು ನೀವು ಪ್ರಿಫರ್ ಮಾಡ್ಬೋದು. ಅದೇ ರೀತಿ ಹೇಳೋದಾದರೆ ನಿಮಗೆ ಉಡುಪಿ ಮಣಿಪಾಲಿಗೆ ಅಂದರೆ ಬೀಚ್ ಸೈಡ್ ಹೋಗಬೇಕು, ನಾವು ಉಡುಪಿ ಮಂಗಳೂರಿಗೆ ಬರಬೇಕು, ಸ್ಟೇ ಮಾಡಬೇಕು, ಒಳ್ಳೆ ರೆಸಾರ್ಟ್ ಬೇಕು ಅಂತ ಹೇಳೋದಾದರೆ ಈ ರೆಸಾರ್ಟನ್ನು ನೀವು ಪ್ರಿಫರ್ ಮಾಡ್ಬೋದು. ಇಲ್ಲಿಂದ ತುಂಬಾ ಹತ್ತಿರದಲ್ಲೇ ಇದೆ ಎಲ್ಲ ಪ್ಲೇಸಸ್, ನೀವು ಹೋಗಿ ಎಂಜಾಯ್ ಮಾಡ್ಬೋದು, ನಿಮ್ಮ ಒಂದು ಡೇಸನ್ನು ವೆಲ್ ಸ್ಪೆಂಡ್ ಮಾಡ್ಬೋದು. ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಂತಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಡೀಟೇಲ್ಸನ್ನು ಹಾಕಿರ್ತೀನಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ಬೇಕಾದರೂ ಚೆಕ್ ಮಾಡ್ಬೋದು. ಬೆಳ್ಳೆ ಹೆರಿಟೇಜ್ ಅಂತ ಹಾಕಿದರೆ ನಿಮಗೆ ಅವರ ಪೇಜ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಕೂಡ ನೋಡ್ಬೋದು ನೀವು ಏನು ಎತ್ತ ಅಂತ ಹೇಳಿ, ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಅಲ್ಲೇ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮಗೆ ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಕಲೆಕ್ಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಪ್ಲೇಸೆಲ್ಲ. ಸೊ ಬೇಬಿ ಶವರ್ ಇದ್ದು ನಾನು ವೀಡಿಯೋಸನ್ನು ಫುಲ್ ಕಂಪ್ಲೀಟ್ ಫೋಟೋಗ್ರಾಫರ್ ಏನು ವೀಡಿಯೋಗ್ರಫಿ ಮಾಡಿದ್ದಾರೆ. ಸೊ ಅದರದ್ದು ಕ್ಲಿಪ್ಪಿಂಗ್ಸನ್ನೇನು ಹಾಕೋದಿಲ್ಲ, ಅದು ಫುಲ್ ವೀಡಿಯೋನೇ ನಾನು ಬಂದ ತಕ್ಷಣ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಷಯ. ಸೊ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿರುವಂತಹ ವಿಷಯಗಳನ್ನ ನಾನು ತಿಳಿಸ್ತೀನಿ. ಆಲ್ರೆಡಿ ಗೊತ್ತಿದ್ದಲ್ಲ 7 ಮಂತ್ ಸ್ಟಾರ್ಟ್ ಆಗಿದೆ ಅಂತ. ಸೊ 7 ಮಂತಿದ್ದು ಜರ್ನಿ ಹೇಗೆ ಇದೆ, ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಯಾರು